ಎಲ್ರಿಗೂ ನಮಸ್ಕಾರ ರೀಪ. ಬನ್ನಿರಿ ಬೇಗ ವಿಡಿಯೋ ಶುರು ಮಾಡೋಣ. ಈ ಚಿತ್ರದಲ್ಲಿ ನೋಡ್ತಿರೋ ವ್ಯಕ್ತಿನ ಇತ್ತೀಚೆಗೆ ನೀವು ಎಲ್ಲಾದರೂ ನೋಡಿರ್ಬೋದು. ಇವರ ಹೆಸರು ರಂಜಿತ್ ಬಜಾಜ್ ಅಂತ. ಇವರ ಹೆಸರು ರಂಜಿತ್ ಬಜಾಜ್ ಅಂತ. ಇವರನ್ನು ಗ್ಯಾಂಗ್ಸ್ಟರ್ ಬಜಾಜ್ ಅಂತಲೂ ಕರೀತಾರೆ. ಯಾಕಂದರೆ ಇವರು ವಿವಿಧ ರಾಜ್ಯಗಳಲ್ಲಿ ಹೇಳಬೇಕಂದ್ರೆ 27 FIR ದಾಖಲಾಗಿವೆ ಇವ್ರ ಮೇಲೆ. ಮೊದಲನೇ ಕೇಸ್ ದಾಖಲಾದಾಗ ಇವ್ರಿಗೆ ಎಷ್ಟು ವರ್ಷ ಇರ್ಬೋದು ಹೇಳಿ? 15 ವರ್ಷ ಕಣ್ರಿ, ಬರೀ 15 ವರ್ಷ ಇತ್ತು. ನಾನು ಯಾಕೆ ಇವ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಇದಕ್ಕೆ ಕಾರಣ ಇದೆ. ಇತ್ತೀಚೆಗೆ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಬಂದಿರ್ತಾರೆ. ಹಾಗಿರಬೇಕಾದ್ರೆ ಅವ್ರ ಬಗ್ಗೆ, ಮೆಸ್ಸಿ ಬಗ್ಗೆ ಒಂದು ಮಾತು ಹೇಳ್ತಾರೆ ಇವರು ರಂಜಿತ್ ಬಜಾಜ್ ಅವರು. ಏನಂದರೆ 150 ಕೋಟಿ ಕೊಟ್ಟು ಖರ್ಚು ಮಾಡಿ ಅವ್ರನ್ನ ಕರ್ಕೊಂಬರೋ ಬದಲು ನನಗೆ ಆ ರೊಕ್ಕ ಕೊಟ್ಟಿದ್ರೆ ನಾನು 10 ಮಂದಿ ಮೆಸ್ಸಿಗಳನ್ನ ತಯಾರಿಸಿದ್ನಲ್ರಿ ಅಂತ ಹೇಳ್ತಾರೆ. ಇದು ಹಲವಾರು ವಿವಾದಕ್ಕೆ ಕಾರಣವಾಗಿತ್ತು. ಅದು ಏನೇ ಇರಲಿ, ಇವ್ರ ಬಗ್ಗೆ ಇದೊಂದು ತಿಳ್ಕೊಳ್ಳೋಣ ಬನ್ನಿ. ಏನಂದರೆ ಇವರು ಮೂಲತಃ ಫುಟ್ಬಾಲ್ ಉದ್ಯಮಿ. ಇವರು ಭಾರತದಲ್ಲಿನ ಫುಟ್ಬಾಲ್ಗೆ ಅಭಿವೃದ್ಧಿಗೆ ಶ್ರಮಿಸಿದ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರ ಆರಂಭಿಕ ಜೀವನ ಹೇಳಬೇಕಂದ್ರೆ ಇವರು ಅಂಡರ್ 19 ವಿಶ್ವಕಪ್ಪಲ್ಲೂ ಇವರು ಆಟ ಆಡಿರ್ತಾರೆ. ಇವರು ಬರೀ ಫುಟ್ಬಾಲ್ ಆಟಗಾರರಲ್ಲದೆ ಇವರು ಪರ್ವತಾರೋಹಿ ಸಹ ಆಗಿರ್ತಾರೆ. ಹಾಗೆ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತನಾಗಿ ಸಹ ಇವರು ಗುರುತಿಸಿಕೊಂಡಿರ್ತಾರೆ. ಇವರು 2015ರಲ್ಲಿ ಮಿನರ್ವಾ ಪಂಜಾಬ್ ಫುಟ್ಬಾಲ್ ಕ್ಲಬ್ನಂತಹ ತಂಡವನ್ನು ಸ್ಥಾಪಿಸ್ತಾರೆ. ಇವರು ಸ್ಥಾಪಿಸಿದಂಥ ತಂಡ 2017-18ರಲ್ಲಿ ಐ ಲೀಗ್ ಪ್ರಶಸ್ತಿ ಗೆದ್ದು ಇತಿಹಾಸ ನಿರ್ಮಿಸುತ್ತೆ. ಈ ಮಿನರ್ವಾ ಅಕಾಡೆಮಿ ಹಲವಾರು ಅಂತಾರಾಷ್ಟ್ರೀಯ ಆಟಗಾರರನ್ನು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನೀಡಿದೆ. 250ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಆಟಗಾರರನ್ನು ನಮ್ಮ ದೇಶಕ್ಕೆ ನೀಡಿದೆ. ಇವರು ಐತಿಹಾಸಿಕ ತ್ಯಾಗ ಒಂದು ಇದೆ. ಅದೇನೆಂದರೆ 2025 ಆಗಸ್ಟ್ನಲ್ಲಿ ತಮ್ಮ ಅಂಡರ್ 14 ತಂಡವನ್ನು ಯುರೋಪ್ನ ಪ್ರತಿಷ್ಠ ಟೂರ್ನಿಗಳಿಗೆ ಕಳಿಸಲು ಇವರು ಹೊರಟಿರ್ತಾರೆ. ಆದರೆ ಇವರಿಗೆ ಹಣದ ಕೊರತೆ ಉಂಟಾದಾಗ ಅವರು ತಮ್ಮ ಪತ್ನಿಯ ಚಿನ್ನಾಭರಣ ಅಡವಿಟ್ಟು ಇವರು ಆ ಟೂರ್ನಿಗೆ ರೊಕ್ಕ ಹೊಂದಿಸಿ ಕಳಿಸ್ತಾರೆ. ಅಂದರೆ 56 ಲಕ್ಷ ಸಾಲನೂ ಸಹ ಪಡೆದಿರ್ತಾರೆ. ಈ ರೀತಿ ಅವ್ರು ಮಾಡಿದ್ದಕ್ಕೆ ಪ್ರತಿಫಲ ಎಂಬಂತೆ 2025ರಲ್ಲಿ ಭಾರತದ ಕಿರಿಯ ತಂಡ ಯುರೋಪ್ನ ಗೋಥಿಯಾ ಕಪ್ ಮತ್ತು ಡಾನಾ ಕಪ್ ಮತ್ತು ನಾರ್ವೆ ಕಪ್ ಎಂಬ 3 ಪ್ರಮುಖ ಕಪ್ ಗೆದ್ದು ಟ್ರೆಬಲ್ ಸಾಧನೆ ಮಾಡಿತು. ಇದು ಅವರಿಗೆ ತುಂಬ ಖುಷಿಯನ್ನು ಉಂಟು ಮಾಡುತ್ತೆ. ಹಾಗೆ ಇವರು ಇಷ್ಟು ಸಾಧನೆ ಮಾಡಿದರೂ ಸಹ ಇವರು ಕಾಂಟ್ರವರ್ಸಿಗಳು ಮಾತ್ರ ಕಮ್ಮಿ ಇಲ್ಲ. ಇವರು ಜನಾಂಗೀಯ ನಿಂದನೆ ಅಂತ ಮಾಡಿ 1 ವರ್ಷ ಸಹ ಬ್ಯಾನ್ ಆಗ್ತಾರೆ. ಅಂದರೆ 1 ವರ್ಷ ಬ್ಯಾನ್ ಆಗೋದ್ರ ಜೊತೆಗೆ 10 ಲಕ್ಷ ದಂಡ ಸಹ ಇವರು AIFFಗೆ ಕೊಡಬೇಕಾಗುತ್ತೆ. ಅಂದರೆ ಅಖಿಲ ಭಾರತ್ ಫುಟ್ಬಾಲ್ ಫೆಡರೇಷನ್ಗೆ ಇವರು ಕೊಡಬೇಕಾಗುತ್ತೆ. ನಂತರ ಇವರು ಲೈಂಗಿಕ ಕಿರುಕುಳ ನೀಡಿದ್ರು ಎಂದು ಸಹ ಆರೋಪ ಮಾಡ್ತಾರೆ. ಅದು ಏನೇ ಇರಲಿ, ಇವರು ಮಾತ್ರ ನಮ್ಮ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ಕೊಡುಗೆ ಕೊಡ್ತಿರೋದನ್ನು ನೋಡಿದರೆ, ಹೀಗೆ ಮುಂದುವರೆದರೆ ನಮ್ಮ ಫುಟ್ಬಾಲ್ ತಂಡ FIFA ವಿಶ್ವಕಪ್ನಲ್ಲಿ ಒಂದಲ್ಲ ಒಂದು ದಿನ ಭಾಗವಹಿಸಿ ಗೆಲ್ಲೋದಂತೂ ಪಕ್ಕ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.